ಸೊ ಗೈಸ್, ಈ ವಿಡಿಯೋದಲ್ಲಿ ನಿಮಗೆ ಟಾಪ್ 5 ಬೆಸ್ಟ್ 5G ಸ್ಮಾರ್ಟ್ ಫೋನ್ಸ್ ನ ರೆಕಮೆಂಡ್ ಮಾಡಿದ್ದೀನಿ ಅಂಡರ್ 10,000 ಬಜೆಟ್ ಸೆಗ್ಮೆಂಟ್ ಅಲ್ಲಿ. ಸೊ ಈ ಟಾಪ್ 5 ಲೀಸ್ಟ್ ಅಲ್ಲಿ ನಿಮಗೆ ಒಂದು ಡೈಲಿ ಯೂಸೇಜ್ ಫೋನ್ ಗಿಂತ ಹಿಡಿದು ಒಂದು ಗೇಮಿಂಗ್ ಫೋನ್ ಗಂಟ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಟಾಪ್ 5 ಲೀಸ್ಟ್ ಅಲ್ಲಿ. ಸೊ ನೀವು ಈ ಬಜೆಟ್ ಸೆಗ್ಮೆಂಟ್ ಅಲ್ಲಿ ಒಂದು ಫೋನ್ ನ ಹುಡುಕ್ತಿದ್ದೀರಾ ಅಂದ್ರೆ ಈ ವಿಡಿಯೋನ ಫುಲ್ ವಾಚ್ ಮಾಡಿ ನಿಮ್ಗೆ ಕ್ಲಿಯರ್ ಆಗುತ್ತೆ ಯಾವ ಫೋನ್ ನ ನೀವು ಬೈ ಮಾಡಬೇಕು ಅಂತ. ಹಾಗೆ ಈ ಟಾಪ್ 5 ಲೀಸ್ಟ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಫೋನ್ ಇಷ್ಟ ಆದ್ರೆ ತಗೊಳ್ಳಕ್ಕೆ ಪ್ಲಾನ್ ಮಾಡ್ತೀರಾ ಅಂದ್ರೆ ಎಲ್ಲ ಬೈಯಿಂಗ್ ಲಿಂಕ್ಸ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ಬಿಡುತ್ತೆ, ಅಲ್ಲಿಂದ ನೀವು ಚೆಕ್ಔಟ್ ಮಾಡಬಹುದು. ಸೊ ನೀವು ಒಂದು ಡೈಲಿ ಯೂಸೇಜ್ ಫೋನ್ ನ ನೋಡ್ತಿದ್ದೀರಾ ಅಂದ್ರೆ ಲೈಕ್ ನೀವು ಡೈಲಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ, ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ ನೀವು ರೆಡ್ಮಿ A4 5G ಫೋನ್ ನ ಡೆಫಿನೆಟ್ಲಿ ಚೆಕ್ಔಟ್ ಮಾಡಬಹುದು. ಇದರಲ್ಲಿ ನಿಮ್ಗೆ 50 ಮೆಗಾಪಿಕ್ಸೆಲ್ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಸಿಗುತ್ತೆ. ಈ ಕ್ಯಾಮ್ರಾ ಸೆಟಪ್ ಅಲ್ಲಿ ನೀವು ಒಳ್ಳೆ ಫೋಟೋಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಜೊತೆಗೆ ನಿಮ್ಗೆ ಒಂದು ಒಳ್ಳೆ ಪ್ರೊಸೆಸರ್ ಕೂಡ ಸಿಗುತ್ತೆ. ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 4S Gen 2 ಪ್ರೊಸೆಸರ್ ಇದೆ, 5G ಪ್ರೊಸೆಸರ್ ಸಿಗುತ್ತೆ. ಸೊ ಡೈಲಿ ಯೂಸೇಜ್ ಗೆ ಈ ಪ್ರೊಸೆಸರ್ ಒಳ್ಳೆ ಔಟ್ಪುಟ್ ಕೊಡುತ್ತೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಹಾಗೆ ಇದರಲ್ಲಿ ನಿಮ್ಗೆ ಒಂದು ಲಾರ್ಜ್ ಡಿಸ್ಪ್ಲೇ ಸಿಗುತ್ತೆ. 6.88 ಇಂಚಸ್ HD+ ಡಿಸ್ಪ್ಲೇ ಸಿಗುತ್ತೆ ವಿತ್ ಸೂಪರ್ ಸ್ಮೂತ್ 120 Hz ರಿಫ್ರೆಶ್ ರೇಟ್ ಜೊತೆಗೆ. ಹಾಗೆ ಇದರಲ್ಲಿ ನಿಮ್ಗೆ 5160 mAh ಬ್ಯಾಟರಿ ಬ್ಯಾಕಪ್ ಇದೆ, 18 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಸಿಗುತ್ತೆ. ಸೊ ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಕಂಪ್ಲೀಟ್ ಕಾಂಪ್ಯಾಕ್ಟ್ ಇದೆ ಡೈಲಿ ಯೂಸೇಜ್ ಫೋನ್. ಹಾಗೆ ಈ ಫೋನ್ ಅಲ್ಲಿ ನಿಮ್ಗೆ ಪಿಕ್ಚರ್ಸ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಬಟ್ ನೀವು ವಿಡಿಯೋಸ್ ನ ರೆಕಾರ್ಡ್ ಮಾಡ್ತೀರಾ ಅಂದ್ರೆ ಈ ಫೋನ್ ಅಲ್ಲಿ ನೀವು 4K ವಿಡಿಯೋಸ್ ನ ರೆಕಾರ್ಡ್ ಮಾಡಕ್ಕಾಗಲ್ಲ. 30 FPS ಅಲ್ಲಿ ನೀವು 1080 ರೆಸೊಲ್ಯೂಷನ್ ಅಲ್ಲಿ ವಿಡಿಯೋಸ್ ನ ರೆಕಾರ್ಡ್ ಮಾಡಕ್ಕಾಗುತ್ತೆ. ಬಟ್ ನಿಮ್ಗೆ ಒಂದು 4K ವಿಡಿಯೋಸ್ ರೆಕಾರ್ಡ್ ಮಾಡಕ್ಕೆ ಫೋನ್ ನ ನೋಡ್ತಿದ್ದೀರಾ, ಜೊತೆಗೆ ಒಂದು ಕ್ಲೀನ್ OS ಇರಬೇಕು, ಹಾಗೆ ಒಂದು ಒಳ್ಳೆ ಡಿಸೈನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ ನೀವು Moto G35 5G ಫೋನ್ ನ ಡೆಫಿನೆಟ್ಲಿ ಚೆಕ್ಔಟ್ ಮಾಡ್ಬೋದು. ಬರೀ ಇದೆ ಅಲ್ಲ, ಇದರಲ್ಲಿ ನಿಮಗೆ 6.7 ಇಂಚಸ್ ಫುಲ್ HD+ ಡಿಸ್ಪ್ಲೇ ಸಿಗುತ್ತೆ ವಿತ್ 120 Hz ಸೂಪರ್ ಸ್ಮೂತ್ ರಿಫ್ರೆಶ್ ರೇಟ್ ಜೊತೆಗೆ. ಇದರಲ್ಲೂ ಕೂಡ ನಿಮಗೆ 5G ಪ್ರೊಸೆಸರ್ ಸಿಗುತ್ತೆ. ಹಾಗೆ ಕಲರ್ಸ್ ನೋಡ್ತೀರಾ ಅಂದ್ರೆ ವೈಬ್ರೆಂಟ್ ಕಲರ್ಸ್ ಇದೆ, ಜೆನ್ಜಿ ಕಲರ್ಸ್ ಇದೆ. ಹಾಗೆ ಇದರಲ್ಲಿ ಜೊತೆಗೆ ನಿಮಗೆ 50 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸಪೋರ್ಟ್ ಸಿಗುತ್ತೆ. ಹಾಗೆ ನಾನು ಮುಂಚೆನೆ ಹೇಳ್ದಂಗೆ 4K ವಿಡಿಯೋಸ್ ನೀವು ಇದರಲ್ಲಿ ರೆಕಾರ್ಡ್ ಮಾಡಬಹುದು. ಜೊತೆಗೆ ನೀವು ಪಿಕ್ಚರ್ಸ್ ಕ್ವಾಲಿಟಿ ಕೂಡ ಒಳ್ಳೆ ಎಕ್ಸ್ಪೆಕ್ಟ್ ಮಾಡಬಹುದು. ಜೊತೆಗೆ ನೀವು ಸೋಷಿಯಲ್ ಮೀಡಿಯಾ ಕನ್ಸಂಪ್ಷನ್ ಜಾಸ್ತಿ ಮಾಡ್ತೀರಾ ಅಂದ್ರೆ ಇದರಲ್ಲಿ ನಿಮಗೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ, ಡಾಲ್ಬಿ ಅಟ್ಮಾಸ್ ಸಪೋರ್ಟ್ ಇದೆ ಇದರಲ್ಲಿ. ಸೊ ಮೇನ್ಲಿ ನಿಮ್ಮ ಪ್ರಿಫರೆನ್ಸ್ 4K ವಿಡಿಯೋಸ್ ನ ರೆಕಾರ್ಡ್ ಮಾಡಬೇಕು ಅಂಡ್ ಕ್ಲೀನ್ OS ಎಲ್ಲ ಇರಬೇಕು ಅಂದ್ರೆ ನೀವು ನೋ ಡೌಟ್ ಈ ಫೋನ್ ನ ಡೆಫಿನೆಟ್ಲಿ ಚೆಕ್ಔಟ್ ಮಾಡಬಹುದು. ಜೊತೆಗೆ ಮೇನ್ಲಿ ನಿಮ್ ಪ್ರಿಫರೆನ್ಸ್ ಜಸ್ಟ್ ಡಿಸೈನ್ ಪ್ರೀಮಿಯಂ ಇರಬೇಕು ಅಂದ್ರೆ ನೀವು ಪೋಕೋ M6 ಫೋನ್ ನ ನೀವು ಡೆಫಿನೆಟ್ಲಿ ಚೆಕ್ಔಟ್ ಮಾಡಬಹುದು. ಇದರಲ್ಲಿ ನಿಮ್ಗೆ ಪ್ರೀಮಿಯಂ ಡಿಸೈನ್ ಸಿಗುತ್ತೆ, ಬ್ಯಾಕ್ ಸೈಡ್ ನಿಮ್ಗೆ ಗ್ಲಾಸ್ ಬ್ಯಾಕ್ ಡಿಸೈನ್ ಸಿಗುತ್ತೆ, ಪ್ರೀಮಿಯಂ ಆಗಿ ಕಾಣುತ್ತೆ ಅದು ನೋಡಕ್ಕೆ. ಹಾಗೆ ಇದರಲ್ಲಿ ನಿಮ್ಗೆ ಅದೇ ಅಲ್ಲ 108 ಮೆಗಾಪಿಕ್ಸೆಲ್ ಬ್ಯಾಕ್ ಸೈಡ್ ಕ್ಯಾಮ್ರಾ ಸೆಟಪ್ ಸಿಗುತ್ತೆ. ಹಾಗೆ 3x ಝೂಮ್ ಕೂಡ ಇದರಲ್ಲಿ ಆಡ್ ಮಾಡಿದ್ದಾರೆ. ಪ್ರೊಸೆಸರ್ ಕೂಡ ಚೆನ್ನಾಗಿದೆ. ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 4 Gen 2 AE+ ಪ್ರೊಸೆಸರ್ ಸಿಗುತ್ತೆ. ಡೈಲಿ ಯೂಸೇಜ್ ಗೆ ಸಾಕಾಗುತ್ತೆ, ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿ ಕೊಡುತ್ತೆ ಈ ಪ್ರೊಸೆಸರ್. ಸೊ ಅದೇ ನಿಮ್ ಮೇನ್ ಪ್ರಿಫರೆನ್ಸ್ ಡಿಸೈನ್ ಇದೆ ಅಂದ್ರೆ ಈ ಫೋನ್ ಕೂಡ ನೀವು ಚೆಕ್ಔಟ್ ಮಾಡಬಹುದು. ಹಾಗೆ ನೀವು ಒಂದು ಗೇಮಿಂಗ್ ಫೋನ್ ನ ನೋಡ್ತೀರಾ ಅಂಡ್ ಬ್ಯಾಟರಿ ಬ್ಯಾಕಪ್ ಕೂಡ ಜಾಸ್ತಿ ಇರಬೇಕು, ಫಾಸ್ಟ್ ಚಾರ್ಜಿಂಗ್ ಇರಬೇಕು ಅಂದ್ರೆ ಅದು ಈ ಬಜೆಟ್ ಸೆಗ್ಮೆಂಟ್ ಅಲ್ಲಿ ಅಂದ್ರೆ ನೀವು iQOO Z9X 5G ಫೋನ್ ನ ಕಣ್ಣು ಮುಚ್ಕೊಂಡ್ ತಗೋಬಹುದು. ಸೊ ಇದರಲ್ಲಿ ನಿಮಗೆ ಮೇನ್ಲಿ ಪ್ರೊಸೆಸರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇದರಲ್ಲಿ ನಿಮಗೆ ಸ್ನ್ಯಾಪ್ ಡ್ರ್ಯಾಗನ್ 6 Gen 1 ಫಾಸ್ಟೆಸ್ಟ್ ಪ್ರೊಸೆಸರ್ ಸಿಗುತ್ತೆ. ಹಾಗೆ ಈ ಫೋನ್ ಅಲ್ಲಿ ನಿಮಗೆ 6000 mAh ಬ್ಯಾಟರಿ ಇದ್ರೂ ಕೂಡ ಸ್ಲಿಮ್ಮೆಸ್ಟ್ ಫೋನ್ ಇದೆ ಇದು. ಜೊತೆಗೆ ನಿಮ್ಗೆ 44 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಸಿಗುತ್ತೆ ಇದರಲ್ಲಿ. ಅಂಡ್ ಹಾಗೆ ಬರೀ ಗೇಮಿಂಗ್ ಅಲ್ಲ, ನಿಮ್ಗೆ ಇದರಲ್ಲಿ ಕ್ಯಾಮ್ರಾ ಸೆಟಪ್ ಕೂಡ 50 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸೆಟಪ್ ಸಿಗುತ್ತೆ. ಒಳ್ಳೆ ಕ್ವಾಲಿಟಿ ಇಮೇಜಸ್ ಕೂಡ ನೀವು ಈ ಫೋನ್ ಇಂದ ಎಕ್ಸ್ಪೆಕ್ಟ್ ಮಾಡಬಹುದು. ಜೊತೆಗೆ ಇದರಲ್ಲೂ ಕೂಡ ನೀವು 4K ವಿಡಿಯೋಸ್ ನ ತೆಗಿಬಹುದು. ಇದರಲ್ಲಿ 30 FPS ಅಲ್ಲಿ ನೀವು 4K ವಿಡಿಯೋಸ್ ನ ರೆಕಾರ್ಡ್ ಮಾಡ್ಕೋಬಹುದು. ಜೊತೆಗೆ ಈ ಫೋನ್ ನಿಮ್ಗೆ ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಇದೆ. ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಇದರಲ್ಲಿ ಸಿಗುತ್ತೆ. ಈ ಫೋನ್ ನಿಮ್ಗೆ ಅರೌಂಡ್ 11,500 or 12,000 ರೇಂಜ್ ಅಲ್ಲಿ ಸಿಗಬಹುದು. ಸೊ ಒಂದು 2,000 ನೀವು ಪುಷ್ ಮಾಡಬೇಕಾಗುತ್ತೆ ಇಷ್ಟೆಲ್ಲ ನಿಮ್ಗೆ ಫೀಚರ್ಸ್ ಬೇಕು ಅಂದ್ರೆ. ಸೊ ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಬಜೆಟ್ ಸೆಗ್ಮೆಂಟ್ ಅಲ್ಲಿ ನಿಮ್ಗೆ ಒಂದು ಗೇಮಿಂಗ್ ಬೀಸ್ ಬೇಕು ಅಂದ್ರೆ ಈ ಫೋನ್ ನ ನೀವು ಡೆಫಿನೆಟ್ಲಿ ಚೆಕ್ಔಟ್ ಮಾಡಬಹುದು. ಹಾಗೆ ಸಿಮಿಲರ್ ಬಜೆಟ್ ಸೆಗ್ಮೆಂಟ್ ಅಲ್ಲಿ ನಿಮ್ಗೆ ಇನ್ನೊಂದು ಗೇಮಿಂಗ್ ಫೋನ್ ನ ರೆಕಮೆಂಡ್ ಮಾಡ್ತೀನಿ. ಈ ಎರಡರಲ್ಲಿ ನೀವು ಒಂದು ಚೂಸ್ ಮಾಡ್ಕೋಬಹುದು. ಸಿಮಿಲರ್ ಫೀಚರ್ಸ್ ಇರೋದು, ಸ್ಮಾಲ್ ಡಿಫರೆನ್ಸಸ್ ಇದೆ ಈ ಫೋನ್ ಬಂದು ನಿಮ್ಗೆ Narzo 70X ಇದೆ ರಿಯಲ್ಮಿ ಕಡೆಯಿಂದ. ಈ ಫೋನ್ ಅಲ್ಲಿ ನಿಮ್ಗೆ 6.72
ಫುಲ್ HD+ ಡಿಸ್ಪ್ಲೇ ಇದೆ ವಿತ್ 120 Hz ಸೂಪರ್ ಸ್ಮೂತ್ ಡಿಸ್ಪ್ಲೇ ಜೊತೆಗೆ. ಸೊ ಈ ಫೋನ್ ಅಲ್ಲಿ ನಿಮಗೆ ಪ್ರೊಸೆಸರ್ ಬಂದು Dimensity 6100 ಇದೆ. ಈ ಪ್ರೊಸೆಸರ್ ಕೂಡ ತುಂಬಾ ಪವರ್ಫುಲ್ ಇದೆ ಗೇಮಿಂಗ್ ಗೋಸ್ಕರ. ಈ ಫೋನ್ ಅಲ್ಲಿ ನಿಮಗೆ ಸಪರೇಟ್ ಗೇಮಿಂಗ್ ಗೋಸ್ಕರ ಕೂಲಿಂಗ್ ವೇಪರ್ ಚೇಂಬರ್ ಸಿಸ್ಟಮ್ ನ ಆಡ್ ಮಾಡಿದ್ದಾರೆ. ಬ್ಯಾಟರಿ ಬ್ಯಾಕಪ್ ಬಂದು 5000 mAh ಬ್ಯಾಟರಿ ಬ್ಯಾಕಪ್ ಇದೆ. ಸೊ ಅದರಲ್ಲಿ ನಿಮಗೆ 6000 mAh ಬ್ಯಾಟರಿ ಬ್ಯಾಕಪ್ ಇತ್ತು iQOO Z9X ಅಲ್ಲಿ. ಇದರಲ್ಲಿ ಬಂದು 5000 mAh ಬ್ಯಾಟರಿ ಬ್ಯಾಕಪ್ ಇದೆ. 45 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಅಂಡ್ ಹಾಗೆ ಇದರಲ್ಲಿ ಕ್ಯಾಮ್ರಾ ಸೆಟಪ್ ಬಂದು 50 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸೆಟಪ್ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಜೊತೆಗೆ ಸಿಮಿಲರ್ ಫೀಚರ್ಸ್ ಇರೋದು ವಾಟರ್ ರೆಸಿಸ್ಟೆಂಟ್ ಇದೆ, ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಇದೆ. ಅಂಡ್ ಹಾಗೆ ಇನ್ನೊಂದು ಡಿಫರೆನ್ಸ್ ಏನಿದೆ ಅಂದ್ರೆ ಈ ಫೋನ್ ಅಲ್ಲಿ ನೀವು ವಿಡಿಯೋ ರೆಕಾರ್ಡಿಂಗ್ ಬಂದು 1080p 30 fps ಅಲ್ಲಿ ಮಾತ್ರ ವಿಡಿಯೋಸ್ ರೆಕಾರ್ಡ್ ಮಾಡೋಕ್ಕಾಗೋದು. ಅದರಲ್ಲಿ ನಿಮಗೆ 4K ವಿಡಿಯೋಸ್ ರೆಕಾರ್ಡ್ ಮಾಡೋ ಆಪ್ಷನ್ ಇತ್ತು. ಸೊ ಇದು ಎರಡು ಮೇಜರ್ ಡಿಫರೆನ್ಸಸ್ ಇದೆ ಈ ಫೋನ್ ಅಲ್ಲಿ. ಪ್ರೈಸಿಂಗ್ ಬಗ್ಗೆ ಮಾತಾಡ್ತೀರಾ ಅಂದ್ರೆ ಸಿಮಿಲರ್ ಪ್ರೈಸಿಂಗ್ ಇರೋದು, ಸೊ ಅಷ್ಟು ಜಾಸ್ತಿ ಏನ್ ಡಿಫರೆನ್ಸ್ ಇಲ್ಲ. ಸೊ ಗೈಸ್, ಇದಾಯ್ತು ಓವರ್ ಆಲ್ ಟಾಪ್ 5 ಬೆಸ್ಟ್ 5G ಫೋನ್ಸ್ ಅಂಡರ್ 10,000 ಬಜೆಟ್ ಸೆಗ್ಮೆಂಟ್ ಅಲ್ಲಿ. ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡ್ತಾ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಈ ಎಲ್ಲಾ ಫೋನ್ಸ್ ನಿಮ್ಗೆ ಬೈಯಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ಬಿಡುತ್ತೆ, ನೀವು ಅಲ್ಲಿಂದ ಚೆಕ್ಔಟ್ ಮಾಡಬಹುದು. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.